ಹೆಲೋ ನಮಸ್ಕಾರ. ರಾಯರ ಚಾನಲ್ಗೆ ಸ್ವಾಗತ. ನಾಳೆ ಸೆಪ್ಟೆಂಬರ್ 22 ನವರಾತ್ರಿ ಆರಂಭ. ನವರಾತ್ರಿ ಮೊದಲನೇ ದಿನ ಚಾಮುಂಡೇಶ್ವರಿ ದೇವಿಯನ್ನು ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಪೂಜಿಸಬೇಕು, ಯಾವ ಬಣ್ಣದ ಸೀರೆ, ಯಾವ ನೈವೇದ್ಯ, ಯಾವ ಪುಷ್ಪ ಹಾಗೂ ಯಾವ ಮಂತ್ರವನ್ನು ಹೇಳಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನವರಾತ್ರಿ ಮೊದಲ ದಿನದಂದು ಚಾಮುಂಡೇಶ್ವರಿ ದೇವಿಯನ್ನು ಶೈಲಪುತ್ರಿ ದೇವಿಯ ರೂಪದಲ್ಲಿ ಸ್ಮರಿಸಿ ಪೂಜಿಸಬೇಕು. ಶೈಲಪುತ್ರಿ ಅಂದರೆ ಪರ್ವತರಾಜನ ಮಗಳು ಪಾರ್ವತಿ ಎಂದರ್ಥ. ಶೈಲಪುತ್ರಿಯು ವೃಷಭವನ್ನು ಏರಿ ಬರುತ್ತಾಳೆ ಮತ್ತು ಆ ದೇವಿ ಎಡಗೈಯಲ್ಲಿ ಕಮಲ, ಬಲಗೈಯಲ್ಲಿ ತ್ರಿಶೂಲ ಇರುತ್ತದೆ. ನವರಾತ್ರಿಯಲ್ಲಿ ಆ ಜಗನ್ಮಾತೆಯನ್ನು ಆರಾಧಿಸುವ 9 ಸ್ವರೂಪಗಳಲ್ಲಿ ಮೊದಲನೆಯದು ಶೈಲಪುತ್ರಿ. ಲೋಕಕ್ಕೆ ಕಂಟಕರಾದಂಥ ರಾಕ್ಷಸರನ್ನು ಸಂಹಾರ ಮಾಡಿದ ಜಗಜ್ಜನನಿ 9 ಸ್ವರೂಪವನ್ನು ನಾವು ಇಲ್ಲಿ ಆರಾಧಿಸುತ್ತೇವೆ. ಶೈಲ ಅಂದರೆ ಪರ್ವತ ಎಂದರ್ಥ. ಇನ್ನು ಪುತ್ರಿ ಎಂದರೆ ಮಗಳು. ಶೈಲಪುತ್ರಿ ಅಂದರೆ ಪರ್ವತರಾಜನ ಮಗಳು ಪಾರ್ವತಿ ಎಂದರ್ಥ ಆಗುತ್ತದೆ. ಆಕೆ ಹಿಮಾಲಯ ರಾಜನ ಮಗಳು. ಶೈಲಪುತ್ರಿಯು ವೃಷಭವನ್ನು ಏರಿ ಬರುತ್ತಾಳೆ. ನಾಳೆ ನವರಾತ್ರಿಯ ಮೊದಲ ದಿನ. ದುರ್ಗಾ ಮಾತೆಯನ್ನು ಕಳಶ ಇಟ್ಟು ಪೂಜೆ ಮಾಡುವವರು ಅಥವಾ ಫೋಟೋ ವಿಗ್ರಹ ಇಟ್ಟು ಪೂಜೆ ಮಾಡುವವರು ಈ ಸಮಯದಲ್ಲಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ನಾಳೆ ಬೆಳಿಗ್ಗೆ 6:01 7:46 ಪೂಜೆ ಮಾಡಬಹುದು. ಈ ಶುಭ ಮುಹೂರ್ತ ಬಿಟ್ಟರೆ ಅಭಿಜಿತ್ ಮುಹೂರ್ತ ಅಂದರೆ ಬೆಳಗ್ಗೆ 11:41 ಮಧ್ಯಾಹ್ನ 12:20 ಒಳಗೆ ದೇವಿ ಪೂಜೆ ಮಾಡಬಹುದು. ಶೈಲಪುತ್ರಿ ದೇವಿಗೆ ಬಿಳಿ ಬಣ್ಣದ ಸೀರೆ ಅರ್ಪಿಸಬಹುದು. ದೇವಿ ಪೂಜೆ ಮಾಡುವವರು ಬಿಳಿ ಸೀರೆ ಧರಿಸಿಕೊಂಡು ಪೂಜೆ ಮಾಡಬಹುದು. ದುರ್ಗಾ ಮಾತೆಗೆ ಬಿಳಿ ಬಣ್ಣದ ಬ್ಲೌಸ್ ಪೀಸ್ ಅರ್ಪಿಸಿ ನಮಸ್ಕಾರ ಮಾಡಬಹುದು. ಈ ದಿನ ಶೈಲಪುತ್ರಿ ದುರ್ಗಾ ಮಾತೆಗೆ ಕೆಂಪು ದಾಸವಾಳ ಹೂಗಳನ್ನು ಅಥವಾ ಬಿಳಿ, ಹಳದಿ ಬಣ್ಣದ ಪುಷ್ಪಗಳನ್ನು ಪೂಜೆಗೆ ಹಾಗೂ ಅಲಂಕಾರಕ್ಕೆ ಬಳಸಬಹುದು. ದುರ್ಗಾ ಮಾತೆಗೆ ನಾಳೆ ನವರಾತ್ರಿಯ ಮೊದಲನೇ ದಿನ ತುಪ್ಪದಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಇಡಬಹುದು. ಕೇಸರಿಬಾತ್ ಅಥವಾ ಸಜ್ಜಿಗೆ ಸಿಹಿ ಪದಾರ್ಥಗಳನ್ನು ತುಪ್ಪದಿಂದ ತಯಾರು ಮಾಡಿ ಅರ್ಪಿಸಬಹುದು. ನಾಳೆಯಿಂದ ಉಪವಾಸವಿದ್ದು ನವರಾತ್ರಿ ಆಚರಣೆ ಮಾಡುವವರು ಬೆಳಿಗ್ಗೆ ಮಧ್ಯಾಹ್ನ ಉಪವಾಸವಿದ್ದು ರಾತ್ರಿ ಸಮಯ ದುರ್ಗಾದೇವಿಗೆ ಮಹಾ ನೈವೇದ್ಯ ಅರ್ಪಿಸಿ ನಂತರ ಊಟ ಮಾಡಬಹುದು. ಉಪವಾಸದ ಸಮಯದಲ್ಲಿ ಹಾಲು, ಹಣ್ಣನ್ನು ಸ್ವೀಕರಿಸಬಹುದು. ಈ ದಿನ ತಾಯಿ ಶೈಲಪುತ್ರಿ ದೇವಿಯ ಈ ಒಂದು ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಎಲ್ಲ ಕಷ್ಟಗಳನ್ನು ನೀವು ಗೆದ್ದು ನಿಲ್ಲಬಹುದು. ಈ ಮಂತ್ರ ಯಾವುದೆಂದರೆ ಓಂ ಹ್ರೀಂ ಶ್ರೀಂ ಶೈಲಪುತ್ರಿ ದೇವಿಯೇ ನಮಃ. ಓಂ ಹ್ರೀಂ ಶ್ರೀಂ ಶೈಲಪುತ್ರಿಯೇ ದೇವಿಯೇ ನಮಃ ಎಂದು 108 ಬಾರಿ ನೀವು ಪಠಿಸುವುದರಿಂದ ನಿಮ್ಮ ಯಾವುದೇ ಕಷ್ಟಗಳಿದ್ದರೂ ನೀವು ಗೆದ್ದು ನಿಲ್ಲಬಹುದು. ನವರಾತ್ರಿ ಮೊದಲನೇ ದಿನದ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.